ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನಾನು ಹೇಳಿದ್ದೆ. ಸೊ ರಿಲಯನ್ಸ್ ಸ್ಮಾರ್ಟ್ ಬಸ್ ಅಂತ ನಾನು ವಿಸಿಟ್ ಮಾಡಿದ್ದೆ. ಸೊ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನಿಲ್ಲಿ 2 ವಿಡಿಯೋನ ಸ್ಟಾರ್ಟ್ ಮಾಡಿ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡುವಂತಹ ಒಂದು ಲೈಕು ಕಮೆಂಟ್ಸಿಂದಲೇ ನಾನಿನ್ನು ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ನಾನು ಮಾಡಿರುವಂತಹ ವೀಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆ ತಪ್ಪನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ, ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ವಿಸಿಟ್ ಮಾಡಿದ್ವಿ. ಸೊ ಅದರಲ್ಲಿ ತುಂಬಾ ಆಫರ್ಸ್ ನಡೀತಾ ಇರುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಎಲ್ಲರ ಮೈಂಡಲ್ಲೂ ಫಿಕ್ಸ್ ಆಗಿರುತ್ತೆ ರಿಲಯನ್ಸ್ ಸ್ಮಾರ್ಟ್ ಬಜಾರು ತುಂಬ ದೊಡ್ಡ ಶಾಪ್ ಇರುತ್ತೆ, ಅಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ, ತೊಗೊಳಕ್ಕೆ ಐಟಮ್ಸು ನಮಗೆಲ್ಲ ತೊಗೊಳಕ್ಕಾಗಲ್ಲ ಅನ್ನೋವಂಥ ಮೈಂಡ್ಸೆಟ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಆ ಮೈಂಡ್ಸೆಟ್ಟನ್ನು ನಾನು ಎಲ್ಲರ ಮನಸ್ಸಿಂದ ತೆಗ್ದಾಕೋ ರೀಸನಿಗೋಸ್ಕರ ನಾನು ಈ ವಿಡಿಯೋನ ನಾನು ಮಾಡಿರೋದು. ನನಗೆ ಇಲ್ಲಿ ತುಂಬ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ, ಯಾಕಂತಂದರೆ ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು. ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ಮೇಲೆ ನಮಗೆ ಒಂದು ಗೆಸ್ಟು ನಿಮ್ಮ ಮನೆಗೆ ಬರ್ತಾಯಿದ್ದೀವಿ ಅಂತ ಕಾಲ್ ಮಾಡಿದ್ರು. ಹಾಗಾಗಿ ನಾನು ವೀಡಿಯೋನ ಫುಲ್ಲು ಕಂಪ್ಲೀಟಾಗಿ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲನೂ ಪ್ರೈಸ್ ಆಗಲಿ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವರು ರಿಲಯನ್ಸ್ ಅವರು ಈಗ ಒಂದು 6 ಮಂತ್ಸ್ ಬ್ಯಾಕು ಸ್ಯಾರಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಕಾಟನ್ ಸ್ಯಾರೀಸ್ ಆಗ್ಬೋದು, ಖಾದಿ ಆಗ್ಬೋದು, ಬಾರ್ಡರ್ ಸ್ಯಾರೀಸ್ ಆಗ್ಬೋದು, ಮತ್ತು ಸಾಫ್ಟ್ ಸಿಲ್ಕ್ ಆಗ್ಬೋದು, ಈ ಥರ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ಇದೆ. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ರಿಲಯನ್ಸ್ ಫುಟ್ವೇರ್ ಅಂತ ಕೂಡ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ಈ ಶಾಪಿಗೆ ನಾನು ರೆಗ್ಯುಲರಾಗಿ ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಆದರೆ ಇದೆಲ್ಲ ಇವಾಗ ರೀಸೆಂಟಾಗಿ ಒಂದು 4 ಮಂತ್ಸು 6 ಮಂತ್ಸ್ ಬ್ಯಾಕಿಂದ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಸಮ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫುಟ್ವೇರ್ ಕಲೆಕ್ಷನ್ಸ್ ಕೂಡ ಅಷ್ಟೇನು ತುಂಬ ಐಫೈ ಆಗಿಲ್ಲ. ಈವನ್ ಬ್ರ್ಯಾಂಡೆಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಾನು ಯಾಕಂದರೆ ರಿಲಯನ್ಸ್ ಅವ್ರದ್ದು ಫುಟ್ವೇರ್ ಕೂಡ ಯೂಸ್ ಮಾಡಿದ್ದೀನಿ. ಇದರಿಂದ ನಮಗೆ ಹಾಕ್ಕೊಂಡಾಗ ಯಾವುದೇ ಥರ ಇರಿಟೇಷನ್ ಆಗೋದಿಲ್ಲ, ಕಾಲಿಗೆ ಸ್ಮೂತಾಗಿರುತ್ತೆ. ಕೆಲವು ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಹಾರ್ಡಾಗಿರುತ್ತೆ, ನಮಗೆ ಇರಿಟೇಟ್ ಆಗುತ್ತೆ, ಕಾಲೆಲ್ಲ ಪೇಯ್ನ್ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ. ಬಟ್ ಇವರು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಆಗಲಿ, ರಿಲಯನ್ಸ್ ಫುಟ್ವೇರಲ್ಲಾಗಲಿ ನಾವು ಸ್ಲಿಪ್ಪರ್ಸ್ನ ತೊಗೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ನಮಗೆ ಇರಿಟೇಟ್ ಕೂಡ ಆಗೋದಿಲ್ಲ. ಇದೆಲ್ಲನೂ ಇಲ್ಲಿ ನೀವು ನೋಡ್ತಾ ಇರೋಂತಹ ಎಲ್ಲ ಸ್ಲಿಪ್ಪರ್ಸು 499 ಈ ಕಡೆ ಮತ್ತು ಈ ಕಡೆ ಇದಿಷ್ಟು 499 ನಾನು ಕೆಲವು ಈ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ ತೊಗೋಬೇಕು ಅಂತ ನೋಡಿದೆ, ಬಟ್ ನನ್ನ ಸೈಜು ಸಿಕ್ಕಿಲ್ಲ. ಇದು ಒಂದು ಚಿಕ್ಕದಿತ್ತು, ಇನ್ನೊಂದು ದೊಡ್ಡದಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಇದೆಲ್ಲ 499 ಇತ್ತು. ನಾನು ವಿಸಿಟ್ ಮಾಡಿದಾಗ 499 ಇತ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೋಡಿಬಿಟ್ಟು ಸುಮ್ಮನೆ ಆದೆ. ಅದಾದಮೇಲೆ ಇಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ತೊಗೊಳಕ್ಕಿಂತ ಮುಂಚೆ ಒಂದು ಸಲ ಸೈಜ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ತೊಗೊಂಡ್ರೆ ಬೆಟರು. ತೊಗೊಂಡ್ಮೇಲೆ ಎಕ್ಸ್ಚೇಂಜ್ ಕೂಡ ಇರುತ್ತೆ, ಬಟ್ ಅದು ತುಂಬ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಒಂದೇ ಸಲ ನೀವು ತೊಗೊಳಕ್ಕಿಂತ ಮುಂಚೆ ಕರೆಕ್ಟು ಸೈಜು ಸಿಕ್ಕಿದ್ರೆ ತೊಗೊಂಡು, ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ತೊಗೊಂಡ್ರೆ ಆಯಿತು. ಕರೆಕ್ಟು ಸೈಜು ಸಿಕ್ಕಾಗ ಅಂತಂದರೆ ನಿಮ್ಮದು ಕೆಲಸ ಕೂಡ ಈಸಿ ಆಗುತ್ತೆ. ಯಾಕಂದರೆ ನೀವು ರೆಗ್ಯುಲರಾಗಿ ವಿಸಿಟ್ ಮಾಡ್ತಿರ್ತೀರ ಅಂದರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಒಂದು ಸಲ ದೊಡ್ಡದು ತೊಗೊಂಬಂದು ಮತ್ತು ಎಕ್ಸ್ಚೇಂಜಿಗೆಲ್ಲ ಹೋದರೆ ನಿಮ್ಮ ಟೈಮ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಅದಾದಮೇಲೆ ಇದು ಕೆಳಗಡೆ ಬಂದು ಫಸ್ಟ್ ಫ್ಲೋರಲ್ಲಿ ಇಲ್ಲಿ ತುಂಬ ಪ್ಲಾಸ್ಟಿಕ್ ಐಟಮ್ಸು
ಮತ್ತು ಸ್ಟೀಲ್ ಐಟಮ್ಸು, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ. ನಾನು ಇದು ಡೀಟೇಲಾಗಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾನು ಅದೇ ಫಸ್ಟೇನೆ ಹೇಳಿದ್ನಲ್ಲ, ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನಮಗೆ ಗೆಸ್ಟ್ ಕೂಡ ಬರೋರಿದ್ದರು, ಹಾಗಾಗಿ ತುಂಬ ಟೈಮ್ ನಾನಿಲ್ಲಿ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಅವ್ರು ಮುಂಚೆನೇ ಹೇಳಿದರೆ ನಾವು ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀವಿ. ನಾವು ಅಲ್ಲಿ ಹೋಗಿ ಒಳಗಡೆ ಎಂಟ್ರಿ ಆದಮೇಲೆ ಅವರು ಕಾಲ್ ಮಾಡಿದ್ರಿಂದ ನಮಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದನ್ನು ಇಂಪಾರ್ಟೆನ್ಸ್ ಕೊಡಬೇಕಿತ್ತು. ಹಾಗಾಗಿ ಆಮೇಲೆ ಇದು ಸ್ಟೀಲ್ ಐಟಮ್ಸು ಮತ್ತು ಕಿಚನ್ ಐಟಮ್ಸ್ ಎಲ್ಲ ನನಗೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಎಲ್ಲನೂ ಅಲ್ಲ, ಕೆಲವೊಂದೊಂದು ಕಾಸ್ಟ್ಲಿ ಅನ್ನಿಸ್ತು, ಕೆಲವೊಂದೊಂದು ಕಡಿಮೆ ಕೂಡ ಇತ್ತು. ಇಲ್ಲಿ ಕೆಲವೊಂದೊಂದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ಸ್ ಕೂಡ ಇರುತ್ತೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ, ಶಾಪಿಗೆ ವಿಸಿಟ್ ಮಾಡಿದ್ರೆ ನೀವೆಲ್ಲ ಡೀಟೇಲಾಗಿ ಬೈ ಒನ್ ಗೆಟ್ ಒನ್ನು ಪ್ರೈಸು ಡಿಫ್ರೆನ್ಸು ಎಲ್ಲ ನೋಡ್ಬಿಟ್ಟು ತೊಗೋಬೋದು. ಸಮ್ಟೈಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಕಡಿಮೆ ಪ್ರೈಸಿಗೂ ಕೂಡ ಐಟಮ್ಸು ಸಿಗುತ್ತೆ. ಯಾವಾಗಲೂ ಕಾಸ್ಟ್ಲಿ ಇರುತ್ತೆ, ಯಾವಾಗಲೂ ಆ ಥರ ಇರುತ್ತೆ, ಈ ಥರ ಇರುತ್ತೆ ಅಂತ ಅಲ್ಲ. ನೀವು ಹೋಗಿ ಅವಾಗವಾಗ ವಿಸಿಟ್ ಮಾಡಿದಾಗೆಲ್ಲ ನೀವು ಚೆಕ್ ಮಾಡ್ತಾಯಿದ್ರೆ ಕೆಲವು ಐಟಮ್ಸು ನೀವು ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಜಸ್ಟ್ ಸುಮ್ಮನೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನಾನು ಯಾವುದು ಪ್ರೈಸ್ ಡಿಫ್ರೆನ್ಸು ಆ ಥರ ಏನೂ ತೋರಿಸಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಿಚನ್ ರಿಲೇಟೆಡ್ ಐಟಮ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸು, ಚೇರು, ಬಕೆಟು ಆ ಥರದ್ದೆಲ್ಲನೂ ತುಂಬಾ ಇರುತ್ತೆ. ಸೊ ನಮಗೆ ಇಲ್ಲಿ ಯಾವುದು ಪರ್ಚೇಸ್ ಮಾಡೋಂತಹ ಅವಶ್ಯಕತೆ ಇರಲಿಲ್ಲ. ಸೊ ನಿಮಗೆ ತೋರಿಸೋ ರೀಸನಿಗೋಸ್ಕರ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಬುಕ್ಸ್ ಪರ್ಚೇಸ್ ಮಾಡಬೇಕಿತ್ತು. ಇಲ್ಲಿ ಬುಕ್ಸು, ಪೆನ್ನು ಮತ್ತು ಪೆನ್ಸಿಲು, ಸ್ಟೂಡೆಂಟ್ಸ್ ರಿಲೇಟೆಡು ಐಟಮ್ಸ್ ತುಂಬಾ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ಅದು ಪ್ರೈಸ್. ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ತೊಗೊಂಡಿರೋ ವೀಡಿಯೋಸ್ನ ನಾನು ಯಾವುದನ್ನು ಜಾಸ್ತಿ ಎಡಿಟ್ ಕೂಡ ಮಾಡೋಕ್ಕೋಗಿಲ್ಲ. ಹೆಂಗಿದೆಯೋ ಅದೇ ಥರ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಕೆಲವು ಐಟಮ್ಸ್ ಮಾತ್ರ ತುಂಬಾ ಕಡಿಮೆ ಆಫರ್ಸಲ್ಲಿ ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಈಗ ಗ್ರಾಸರಿ ಆಗ್ಬೋದು, ರಿಲಯನ್ಸ್ ಅವರು ಗುಡ್ ಲೈಫ್ ಅಂತ ಅವ್ರದ್ದೇ ಆದಂತಹ ಓನ್ ಮ್ಯಾನುಫ್ಯಾಕ್ಚರ್, ಓನ್ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಐಟಮ್ಸು ಬೇರೆ ಎಲ್ಲ ಐಟಮ್ಸ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಗ್ರಾಸರಿಯಲ್ಲಿ. ಸೊ ಆಯಿಲ್ ಆಗಿರ್ಬೋದು, ರೈಸ್ ಫ್ಲೋರು ಮತ್ತು ಮೈದಾ, ಕಾರ್ನ್ಫ್ಲೋರು ಆ ಥರ ತುಂಬ ಐಟಮ್ಸ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನನಗೆ ಇಲ್ಲಿ ಹೇಳ್ತಾ ಹೋದರೆ ಮರ್ತೇ ಹೋಗ್ಬಿಡುತ್ತೆ. ಇವನ್ ಇಡ್ಲಿ ರವೆ ಮತ್ತು ಆಯಿಲು, ಡ್ರೈ ಫ್ರೂಟ್ಸು ಆ ಥರ ತುಂಬಾ ಐಟಮ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ ಪೌಡರ್ ಆಗಿರ್ಬೋದು, ಸಮ್ ಮಸಾಲ ಐಟಮ್ಸು, ಕೊರಿಯಂಡರ್ ಅಂದರೆ ಕರಿಬೇವು ಪೌಡರು ಮತ್ತು ಕೊತ್ತಂಬರಿ ಪೌಡರು, ಜೀರಾ ಪೌಡರು ಆ ಥರದ್ದೆಲ್ಲ ತುಂಬಾ ಐಟಮ್ಸು ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಐಡಿಯಾ ಇಲ್ಲ ಅಂತಂದರೆ ಹೋಗಿ ನೀವು ನಿಧಾನಕ್ಕೆ ಒಂದ್ಸಲ ಶಾಪಲ್ಲಿ ಪ್ರೈಸ್ ಡಿಫ್ರೆನ್ಸ್ನ ನೋಡಿಬಿಟ್ಟು ಕೂಡ ನೀವು ತೊಗೋಬೋದು. ಇದೆಲ್ಲನೂ ಕಿಚನ್ ಐಟಮ್ಸೇ ಆಗಿರುತ್ತೆ. ಸೊ ನಿಮಗೇನಾದರೂ ಅವಶ್ಯಕತೆ ಇತ್ತು, ಕ್ವಾಲಿಟಿ ಮಾತ್ರ ಇವರು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ನಾನು ನೋಡಿರೋ ಪ್ರಕಾರ ತುಂಬ ಒಳ್ಳೆಯ ಕ್ವಾಲಿಟಿ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಕೆಲವು ಐಟಮ್ಸ್ ಕಾಸ್ಟ್ಲಿ ಆದ್ರೂ ಕ್ವಾಲಿಟಿ ಇಂಪಾರ್ಟೆಂಟ್ ಅನ್ನೋಂಥವ್ರು ಇಲ್ಲಿ ಐಟಮ್ಸ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸಮ್ಟೈಮ್ಸು ಬೆಡ್ ಸ್ಪ್ರೆಡ್ ಕೂಡ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ನಾವು ಎಷ್ಟೋ ಸಲ ತೊಗೊಂಬಂದಿದ್ದೀವಿ. ಆಮೇಲೆ ಇಲ್ಲಿ ಇದು ನೋಡ್ತಾ ಇರ್ಬೋದು, ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಇದು ಕೋಟಿಂಗು, ಕಾಪರ್ ಕೋಟಿಂಗು ಮತ್ತು ಅಲ್ಯೂಮಿನಿಯಂ ಕೋಟಿಂಗ್ಸ್ ಎಲ್ಲ, ಈ ಐಟಮ್ಸ್ ಎಲ್ಲನೂ 199ಗೆ ಆಫರಲ್ಲಿ ಸಿಗ್ತಾಯಿದೆ. ಇಲ್ಲಿ ಪ್ರೈಸ್ ಇದ್ರ ಮೇಲೆ MRP ಜಾಸ್ತಿ ಇದೆ, ಬಟ್ ಇಲ್ಲಿ ಆಫರಲ್ಲಿ ಎಲ್ಲ ಒಂದೊಂದು ಸಿಂಗಲ್ ಐಟಮ್ಸ್ ಕೂಡ 199 ಇದೆ. ಇನ್ನು ಬೌಲು ಅದೆಲ್ಲ ಇನ್ನು ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಅದ್ರ ಮೇಲೆ ಒಂದು ಪ್ರೈಸ್ ಇರುತ್ತೆ, ಅದೇ ಫೈನಲ್ ಪ್ರೈಸ್ ಅಂತ ಅಲ್ಲ. ಅಲ್ಲಿ ಆಫರ್ಸ್ ಏನಾದರೂ ಇದ್ದರೆ ಆಫರ್ಸ್ ಅಂತ ಹೇಳ್ಬಿಟ್ಟು ನೋಡಿ 199 ಅಂತ ಆಫರ್ ಹಾಕಿದ್ದಾರೆ. ಬೌಲು, ಪ್ಲೇಟು, ಇವಾಗ ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಇದು ನೋಡಿ, ಬಾಣಲಿ ನನಗೆ ತುಂಬಾ ಇಷ್ಟ ಆಯಿತು. ಪ್ಯಾನ್ ಥರ ಇದೆ, ನನಗೆ ತುಂಬ ಇಷ್ಟ ಆಯಿತು, ಬಟ್ ನಾನು ಪರ್ಚೇಸ್ ಮಾಡಿಲ್ಲ. ಈ ಗ್ಲಾಸ್ ಆಗ್ಬೋದು ಮತ್ತು
ಪ್ಲೇಟ್ಸು ಈ ಥರ ಎಲ್ಲನೂ ತುಂಬ ಕಡಿಮೆ ಪ್ರೈಸಲ್ಲಿದೆ. ಜಸ್ಟು ನಾನು ನೋಡಿಕೊಂಡು ಹಾಗೆ ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ಯಾವುದಾದ್ರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೋಬೋದು. ಬಟ್ ತೊಗೊಂಡ್ರೆ ಸ್ವಲ್ಪ ವಾಶ್ ಮಾಡೋದು ಅದೆಲ್ಲ ಕಷ್ಟ. ನಮ್ಮ ಮನೇಲೂ ತುಂಬ ಐಟಮ್ಸ್ ಇದೆ, ಆದರೆ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಒಳಗಡೆ ಸ್ಟೀಲ್ ಕೋಟಿಂಗ್ ಇದೆ, ಔಟ್ ಸೈಡ್ ಮಾತ್ರ ಈ ಥರ ಮೆಟಲಲ್ಲಿ ಕೋಟಿಂಗ್ ಕೊಟ್ಟಿದ್ದಾರೆ. ಬಟ್ ಅದು ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಎಲ್ಲ ಬಾಕ್ಸ್ಗಳು ಮತ್ತು ಕಿಚನ್ಗೆ ಏನೇನು ಬೇಕೋ ಚಾಕು ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಮತ್ತು ಸ್ಟವ್ವು, ಕುಕ್ಕರು, ಆ ಥರ ತುಂಬ ಐಟಮ್ಸು. ನಿಮಗೇನು ತಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗೋದೇ ಬೇಡ. ಅಲ್ಲೋದ್ರೆ ಇದು ಬೇಕು ಅದು ಬೇಕು ಅಂತ ಆರಾಮಾಗಿ ನೀವು ನೋಡಿಕೊಂಡು ತೊಗೊಂಡು ಕೂಡ ಬರ್ಬೋದು. ಅಲ್ಲೋದ್ರೆ ನಿಮ್ಗೊಂದು ಐಡಿಯಾ ಕೂಡ ಬರುತ್ತೆ. ಇಲ್ಲ ಇದೇ ತೊಗೋಬೇಕು ಅಂತ ಇದ್ದರೆ ಅದನ್ನು ಲೀಸ್ಟ್ ಮಾಡ್ಕೊಂಡು ಹೋದ್ರೂ ತೊಗೋಬೋದು. ಇಲ್ಲಿ ನೋಡ್ಬೋದು ಎಲ್ಲ ಪ್ರಾಡಕ್ಟ್ಸನ್ನು ಪ್ರೈಸ್ ಕೂಡ ಹಾಕಿದ್ದಾರೆ. ಇವನ್ ಪ್ರೆಸ್ಟೀಜ್, ಬಟರ್ಫ್ಲೈ ಈ ಥರ ಐಟಮ್ಸ್ ಕೂಡ ತುಂಬಾ ಕಡಿಮೆ ಪ್ರೈಸಲ್ಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಬುಕ್ ಸೆಕ್ಷನ್ಗೆ ಬಂದಿದ್ದೀವಿ. ನೋಡ್ತಾ ಇರೋಬಹುದು, ಇಲ್ಲಿ ಬುಕ್ಸೂ ಬೇರೆ ಪ್ರೈಸ್ ಇರುತ್ತೆ. ಬಟ್ ನೀವು ನಂಬ್ತಿರೋ ಬಿಡ್ತಿರೋ 172 ಪೇಜ್ ಬುಕ್ಕು 114ಗೆ 3 ಬುಕ್ಸ್. ಅವನಿಗೆಲ್ಲ ನನಗೆ ಎಲ್ಲ ಇದು ಕೊಟ್ಟೈತೆ, ಅವನಿಗೆ ಕೊಡಲಿ, ನನಗೆ ನ್ಯೂಮರಾಲಜಿ ಎಲ್ಲ ನೋಟ್ ಮಾಡಿ ಆಫರ್ಸ್ ಬಿಡ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ 172 ಪೇಜ್ದು 3 ಬುಕ್ಕು 114 ರುಪೀಸ್ಗೆ ಸಿಗುತ್ತೆ. ನಾನು ಬೇಬಿನ 220 ರುಪೀಸ್ಗೆ ಸಿಗುತ್ತೆ. ಆಮೇಲೆ ಇನ್ನೂ ಒಂದು ಬುಕ್ಕು ಬಂದ್ಬಿಟ್ಟು 5 ಬುಕ್ಸು 199ಗೆ ಸಿಗುತ್ತೆ. ಬುಕ್ಸ್ ಎಲ್ಲ ತುಂಬಾ ಕಡಿಮೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಬುಕ್ ಅಂತ ಅಲ್ಲ, ಪೆನ್ನು, ಪೆನ್ಸಿಲು. ಸ್ಕೂಲ್ ಓಪನ್ ಆಗೋ ಟೈಮಲ್ಲಿ ಬುಕ್ಸ್ಗಳ ಮೇಲೆ, ಪೆನ್ನು, ಎಜುಕೇಷನ್ ರಿಲೇಟೆಡ್ ಐಟಮ್ಸ್ ಮೇಲೆ ತುಂಬಾ ಒಳ್ಳೆ ಆಫರ್ ಬಿಡ್ತಾರೆ ಅಂತಲೇ ಹೇಳ್ಬೋದು. ನಾವು ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ. ನಮ್ಮ ಅಕ್ಕ ಮಗ ಅವ್ನು ಎಜುಕೇಷನ್ ಮಾಡ್ತಿರೋದ್ರಿಂದ ಅವನಿಗೋಸ್ಕರ ನಾವಿಲ್ಲಿ ತುಂಬಾ ಬುಕ್ಸ್ ಪರ್ಚೇಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಕಡಿಮೆ ರೇಟಿಗೆ ಒಳ್ಳೆ ಬುಕ್ಸನ್ನು ಸಿಗುತ್ತೆ. ರೂಲ್ಡು ಸಿಗುತ್ತೆ, ಅನ್ರೂಲ್ಡು ಸಿಗುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಬುಕ್ ಬೇಕೋ ಅದನ್ನು ಪರ್ಚೇಸ್ ಮಾಡಿ ತೊಗೋಬೋದು. ಇದು ಬಂದು ಎಲೆಕ್ಟ್ರಾನಿಕ್ ಐಟಮ್ಸ್. ಇದ್ರೊಳಗಡೆ ನಾನು ಹೋಗಿಲ್ಲ. ಇಲ್ಲೆಲ್ಲನೂ ಇದೆ ಆಲ್ಮೋಸ್ಟ್. ಕಿಚನ್ ರಿಲೇಟೆಡ್ ಏನೇನು ಬೇಕೋ, ಗೀಝರ್ ಆಗಿರ್ಬೋದು, ಓವನ್ ಆಗಿರ್ಬೋದು, TV, ಫ್ರಿಜ್ಜು, ವಾಷಿಂಗ್ ಮಿಷಿನು, ಪ್ರತಿಯೊಂದೂ, ಗ್ಯಾಸು, ಮಿಕ್ಸಿ, ಕುಕ್ಕರು, ಆ ಥರ ಎಲ್ಲ ಐಟಮ್ಸ್ ಇದೆ. ಇದು ಬಂದುಬಿಟ್ಟು ಕಿಡ್ಸ್ ಝೋನ್ ಅಂತ. ಇಲ್ಲಿ ಬೇಬೀಸ್ಗೆ ರಿಲೇಟೆಡ್ ಆಗಿರೋಂಥ ಟೆಡ್ಡಿಗಳೆಲ್ಲನೂ ಸಿಗುತ್ತೆ. ಸೊ ನಾವೇನು ತೊಗೊಂಡಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಪ್ರೈಸು ಕೂಡ ಏನು ಅಂತ ಕಾಸ್ಟ್ಲಿ ಇರೋದಿಲ್ಲ. ಪ್ರೈಸ್ ಡಿಫ್ರೆನ್ಸ್ ನೋಡಿಬಿಟ್ಟೆ ತೊಗೋಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲ ಅಟ್ಲೀಸ್ಟ್ 50 ರುಪೀಸ್ 100 ರುಪೀಸ್ ನೀವು ಎಕ್ಸ್ಟ್ರಾ ಕೊಟ್ಟರು ಕ್ವಾಲಿಟಿ ಐಟಮ್ಸ್ ನಿಮಗೆ ಸಿಗುತ್ತೆ ಅಂತಲೇ. 3 ಇಯರ್ಸ್ ಮೇಲೆ ಅದು ನಿಮ್ಮ ಇಷ್ಟ. ಸೊ ಈ ಥರ ಇದೆ. ಯಾಕಂದರೆ ನಾವು ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ಇಲ್ಲಿ ನೋಡ್ತಿರ್ತೀವಲ್ಲ, ಸೊ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೆಲವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಲ್ವ, ಇಲ್ಲೆಲ್ಲ ತುಂಬ ಕಾಸ್ಟ್ಲಿ, ತೊಗೊಳಕ್ಕಾಗಲ್ಲ ಅಂತ ತುಂಬಾ ಆಫರ್ಸ್ ಬಿಟ್ಟಿರ್ತಾರೆ. ಇದೆಲ್ಲ ಬಂದ್ಬಿಟ್ಟು ಬಾತ್ರೂಮ್ ಕ್ಲೀನಿಂಗ್ ಐಟಮ್ಸು, ಬ್ರಷು, ಮಾಪು, ಆ ಥರ ಎಲ್ಲನೂ ಇದೆ. ಸೊ ನಾವೇನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಕಿಚನ್ ಕ್ಲೀನಿಂಗ್ ಐಟಮ್ಸು, ವೆಸಲ್ಸ್ ಕ್ಲೀನಿಂಗ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಇದೆಲ್ಲದ್ರ ಮೇಲೂ ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಇದಕ್ಕಂತಲೇ ಒಂದು ಸಪ್ರೇಟ್ ಝೋನ್ ಇರುತ್ತೆ. ವಿಮ್, ಆ ಥರ ಲಿಕ್ವಿಡು, ಹ್ಯಾಂಡ್ ವಾಶು ಮತ್ತು ವೆಸಲ್ಸ್ ವಾಶಿಗೆಲ್ಲನೂ ಐಟಮ್ಸು ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಪೊರ್ಕೆ, ಗಾಲ ಆಗಿರ್ಬೋದು. ಇಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇರುತ್ತೆ. ನಿಮ್ಗೆ ಯಾವುದು ಸೂಟಬಲ್ಲು, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರ್ಬೋದು. ಇಲ್ಲಿ ಯಾರೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಒಂದು ಟ್ರಾಲಿ ತೊಗೊಂಡೋಗಿ ನಿಮ್ಗೆ ಏನೇನು ಬೇಕೋ ಅದೆಲ್ಲನೂ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೈಸ್ ಡಿಫ್ರೆನ್ಸ್ ನೋಡಿಕೊಂಡು ತೊಗೊಂಬರ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಪ್ರೈಸಲ್ಲಿ ಏನಾದರೂ ಅಂತಂದರೆ ಅಲ್ಲಿ ಕೆಲವರು
ಅಲ್ಲೇ ವರ್ಕ್ ಮಾಡ್ತಿರೋರು ಇರ್ತಾರೆ, ಅವರಿಗೆ ಕೇಳಿದ್ರೆ ಅವರು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಇಷ್ಟೇ ಇದೆ. ಇಲ್ಲಿ ನೋಡಿ ಮಾಪ್ ಆಗಿರ್ಬೋದು, ಮಾಪ್ ಎಲ್ಲ ತುಂಬ ಕಡಿಮೆಯಲ್ಲಿದೆ, ಕಡಿಮೆ ಪ್ರೈಸ್. ಆಯಿಲ್ ಮಾಡಿಸೋದೇನೋ ಕಾಸ್ಟ್ಲಿ ಇದೆ, 127 ರೂಪೀಸ್ kg ಇದೆ. ಸೊ ಅದಾದಮೇಲೆ ನಾವು ಇಲ್ಲಿ ಗ್ರಾಸ್ರಿ ಸೆಕ್ಷನ್ಗೆ ಗ್ರಾಸ್ರಿ ತೊಗೊಳ್ಳೋಕೆ ಬಂದಿದ್ದು, ನಿಮಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ಮೇಲ್ಗಡೆ ಪ್ರೈಸ್ ತೋರಿಸ್ತಾ. ಇಲ್ಲಿ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ, ತುಂಬ ವೆಜಿಟೇಬಲ್ಸು ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಪ್ಯಾಕಿಂಗೇ ಬರುತ್ತೆ. ಇದೆ ಆಮೇಲೆ ಕುಕ್ಕುಂಬರ್ 12 ರೂಪೀಸ್, 12 ಅಲ್ಲ, 16 ರೂಪೀಸ್ ಇದೆ. ಆಮೇಲೆ ಕೆಲವು ಆಯಿತಾ ಆಯಿಲ್ ಕೂಡ, ಆಯಿಲ್ ಅಂತ ಒಂದು ಸೆಕ್ಷನ್ ಇದೆ. ಆಯಿಲ್ ಕೂಡ ನೀವು ನೋಡ್ತಾ ಇರ್ಬೋದು, ಡ್ರೈ ಫ್ರೂಟ್ ಇದೆ. ಆಮೇಲೆ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೀವು ಮ್ಯಾಂಗೋ ಕೂಡ ಸೇಲ್ಸ್ ಮಾಡ್ತಾರೆ. ಸೊ ಫ್ರೂಟ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ಇಟ್ಟಿದ್ದಾರೆ. ಇಲ್ಲೂ ಸಿಗುತ್ತೆ ಮತ್ತು ಆ ಕಡೆ ವೆಜಿಟೇಬಲ್ ಸೆಕ್ಷನ್ ಕೂಡ ಸಿಗುತ್ತೆ. ಸೊ ಬಂದವ್ರಿಗೆ ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ಈ ಥರ ಇಟ್ಟಿರ್ತಾರೆ ಅಷ್ಟೇ. ಫೆಸ್ಟಿವಲ್ ಇದೆ, ಫೆಸ್ಟಿವಲ್ಸ್ಗೆ ರಿಲೇಟೆಡ್ ಆವಾಗ ಯಾವ ಫೆಸ್ಟಿವಲ್ ಇರುತ್ತೆ ಅದಕ್ಕೇನು ಆಫರ್ಸ್ ಇದೆ ಆ ಥರ ಎಲ್ಲನೂ ಇಟ್ಟಿರ್ತಾರೆ. ಸೊ ಅದಾದಮೇಲೆ ಇಷ್ಟೊಂದು ಗ್ರಾಸ್ರಿ ಗ್ರಾಸ್ರಿ ಮತ್ತು ಒಂದು ಪ್ಯಾಂಟ್ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಕ್ವಾಲಿಟಿ ವೈಸು ಎಲ್ಲನೂ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ನಾವು ಇವಾಗ ಬಿಲ್ ಸೆಕ್ಷನ್ಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.